ಈಗ ನಡೀತಿರುವಂಥ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ನಿಮ್ಗೆ ಅನ್ಸುತ್ತಾ ಸರ್ ಈ ಥರದೊಂದು ವ್ಯಕ್ತಿತ್ವ ಈ ಮಟ್ಟಿಗೆ ಹೋಗಿರ್ತಾರೆ, ದರ್ಶನ್ ಈ ಥರ ತಪ್ಪು ಮಾಡಿದ್ದಾರೆ ಅಂತ ಅನ್ಸುತ್ತೆ ಸರ್? ಆ್ಯಕ್ಚುಲಿ ನೋಡಿದಾಗ ಅನಿಸಲ್ಲ, ಹಿಂಗೆ ಈ ರೀತಿ ಮನುಷ್ಯ ಇಷ್ಟೊಂದು ಎಲ್ಲರಿಗೂ ಹೆಲ್ಪ್ ಮಾಡ್ತಾರೆ, ತುಂಬ ಜನಕ್ಕೆ ಹೆಲ್ಪ್ ಮಾಡ್ತಾರೆ ಅಂತ ಇದ್ದ ವ್ಯಕ್ತಿ ಹಿಂಗೆ ಅನ್ನೋದು ನಂಬೋಕ್ಕಾಗಲ್ಲ. ಬಟ್ ಆಗಿದೆ ಅಂತ ಅಂದಮೇಲೆ ಅದು ಪೊಲೀಸ್ ಅಷ್ಟಲ್ಲದೆ ಸುಮ್ಮನೆ ಯಾರನ್ನೂ ಕಸ್ಟಡಿಗೆ ತೊಗೊಂಡು ಆ ರೀತಿ ಎನ್ಕ್ವೈರಿ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಯಾಕಂದರೆ ಕಾನೂನಿದೆ, ಕಾನೂನು ದೊಡ್ಡದು. ಅಡಿಯಲ್ಲಿ ಯಾರೇ ಎಂಥ PMA ಆಗಲಿ, CMA ಆಗಲಿ, ಎಂಥ ಪ್ರೆಸಿಡೆಂಟೇ ಆಗಲಿ, ಯಾರೇ ಒಬ್ಬ ಸಿಟಿಸನ್ನು, ಇಂಡಿಯನ್ ಸಿಟಿಸನ್ ತಪ್ಪು ಮಾಡಿದ್ರೆ ಅದು ತಪ್ಪೇನೇ ಆಗುತ್ತೆ. ಬಟ್ ಜಡ್ಜ್ಮೆಂಟ್ ಏನಾಗುತ್ತೆ, ಎನ್ಕ್ವೈರಿ ನಡೀತಿದೆ, ಅದ್ರ ಮೇಲೆ ಆಗುತ್ತೆ. ಬಟ್ ಅದೇ ರೀತಿ ಒಬ್ಬ ಮನುಷ್ಯನ ಕೆರಳಿಸೋಕ್ಕೂ ಒಂದು ಇರುತ್ತವೆ. ಆ ಥರ ಆ ಲೆವೆಲ್ಗೆ ಹೋದ ಅನ್ನೋದಕ್ಕೂ ಹೇಗೆ ಹೋದ ಅನ್ನೋದೂ ಕೂಡ ಇರುತ್ತೆ. ಆ ಪ್ರಚೋದನಕಾರಿ ಯಾವ ರೀತಿ ಆಯಿತು ಅನ್ನೋದೂ ಇದೆ. ಆತ ಆ ರೀತಿ ಮೆಸೇಜ್ ಕಳಿಸ್ದೇ ಹೋಗಿದ್ದಿದ್ರೆ ಈ ರೀತಿ ಒಂದು ನಾರ್ಮಲಾಗೂ ಇರ್ಬೋದಿತ್ತು. ಅಟ್ಲೀಸ್ಟ್ ಅವ್ರ ಕಾಂಟ್ಯಾಕ್ಟಲ್ಲಿ ಒಂದು DYSPಗೋ SP ಗೋ ಒಂದು ಫೋನ್ ಮಾಡಿನೋ ಒಂದು ಫೋನಲ್ಲೂ ಕೆಲಸ ಆಗೋಗ್ತಾಯಿತ್ತು. ಆತನ್ನೇ ಅಲ್ಲೇ ಕರೆಸಿ ಅವರೇನೋ ಮಾತಾಡಿ ಕಂಪ್ಲೇಂಟ್ ತೊಗೊಂಡು ಆ ರೀತಿ. ಆಮೇಲೆ ನೋಡಿದ್ರೆ ಗೊತ್ತಾಯಿತು ಆತ ಏನು ರೇಣುಕಾಸ್ವಾಮಿ ಆತ ಏನಿದ್ದಾನೆ ಇನ್ನೂ ಒಂದಷ್ಟು ಕೆಲವು ಆರ್ಟಿಸ್ಟ್ಗಳಿಗೆ, ಕಿರುತೆರೆ ಆರ್ಟಿಸ್ಟ್ಗಳಿಗೆ ಆ ಮೆಸೇಜ್ ಎಲ್ಲ ಕಳಿಸ್ತಾ ಇದ್ದ ಅಂತ. ಬಟ್ ಒಂದು ಪ್ರಾಣ ತೆಗೆಯೋಷ್ಟಿಗೂ ಯಾರಿಗೂ ಹಕ್ಕಿರೋದಿಲ್ಲ. ಅದು ಸಾಬೀತಾದರೆ ಅದು ತಪ್ಪೇನೆ, ಅದು ಮಾಡಿರೋದು ತಪ್ಪೇ ಆಗುತ್ತೆ. ಆಮೇಲೆ ಅವ್ರ ಫ್ಯಾಮಿಲಿನೂ ನೋಡಿದ್ರೆ ನಿಜವಲ್ಲ ಅವ್ರ ಅಪ್ಪ ಅಮ್ಮ ತೀರಾ ಇನೋಸೆಂಟು, ಅವರ ಹೆಂಡತಿ ಅಂತೂ ಬಿಡಿ ಇನ್ನೂ ಇನೋಸೆಂಟು. ಬಟ್ ಈತ ಈ ರೀತಿ ಮಾಡಿದ್ದಾನೆ ಅನ್ನೋದೂ ಗೊತ್ತಿರಲಿಲ್ಲ ಅವ್ರಿಗೆ, ಅವರ ತಂದೆ ತಾಯಿಗೂ. ನಾವು ಒಂದೇ ಕಡೆನೂ ವ್ಯೂ ಮಾಡಬಾರ್ದು, ಆ ಕಡೆ ಏನು ಆಗಿರೋದಕ್ಕೆ ಕೆಲವೊಂದು ರಿಯಾಕ್ಷನ್ ಆಗುತ್ತೆ ಅನ್ನೋದಕ್ಕೆ ಅದನ್ನು ನಾವು ನೋಡಬೇಕಾಗುತ್ತೆ. ಅಂದರೆ ತಿಳಿದಿರೋದನ್ನು, ಗೊತ್ತಿರೋದನ್ನು ಹೇಳಬೇಕಾಗುತ್ತೆ ಅಷ್ಟೇ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.